ಪ್ರೈಸ್ ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ದಾನಿಯೇಲ 9ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಕರುಣಿಸುವವರಾಗಿದ್ದಾರೆ, ನಮ್ಮ ದೇವರು ಕ್ಷಮಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಅನೇಕ ಬಾರಿ ನಾವು ತಪ್ಪುಗಳನ್ನ ಮಾಡುವಾಗ ದೇವರು ನಮ್ಮನ್ನ ಕ್ಷಮಿಸುವವರಾಗಿದ್ದಾರೆ. ನಮ್ಮ ತಪ್ಪುಗಳನ್ನ ಕರ್ತನ ಮುಂದೆ ನಾವೇನ್ ಮಾಡ್ಬೇಕು, ಅರಿಕೆ ಮಾಡ್ಬೇಕು. ಅಪ್ಪ, ನಾನು ಈ ರೀತಿಯಾದ ಒಂದು ದೋಷವನ್ನು ಮಾಡಿದ್ದೇನೆ, ಕ್ಷಮಿಸು, ನಾನು ಕರುಣಿಸು ಅಂತ ಕೇಳುವಾಗ ದೇವರು ಖಂಡಿತವಾಗಿ ನಮ್ಮನ್ನು ನೋಡಿ ಕರುಣಿಸುವವರಾಗಿದ್ದಾರೆ, ನಮ್ಮನ್ನು ಕ್ಷಮಿಸುವವರಾಗಿದ್ದಾರೆ. ಆತನ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ಶುದ್ಧೀಕರಣ ಮಾಡಿ ಪರಿಶುದ್ಧವಾದ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕ್ಷಮಿಸುವಿಕೆ ಅದು ನಮ್ಮ ಜೀವಿತಗಳಲ್ಲಿ ತುಂಬಾ ಮುಖ್ಯವಾಗಿದೆ. ದೇವರ ಕರುಣೆ ಅದು ನಮ್ಮ ಜೀವಿತಗಳಲ್ಲಿ ತುಂಬಾ ಮುಖ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಾವು ಏನಾದ್ರೂ ದೇವರ ಕರುಣೆಯಿಂದ, ದೇವರ ಕೃಪೆಯಿಂದ, ದೇವರ ಕ್ಷಮಿಸುವಿಕೆಯಿಂದ ನಾವು ಹೊರಬರುವುದಾದರೆ ಅನೇಕ ಒಂದು ಪ್ರಪಂಚದ ದಿವಿಸುವಿಕೆಗಳಲ್ಲಿ ನಾವು ಒಳಪಡ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ದೇವರ ಕರುಣೆಯಲ್ಲಿ ನಾವು ನಡೆದು ಹೋಗಬೇಕು, ದೇವರ ಕ್ಷಮೆಯಲ್ಲಿ ನಾವು ನಡೆದು ಹೋಗಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನೀನು ಮುಟ್ಟು ದೇವರೇ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅಪ್ಪ, ನಿನ್ನ ಕರುಣೆಯನ್ನ, ಕೃಪೆಯನ್ನ, ಕ್ಷಮೆಯನ್ನು ಅನುಗ್ರಹಿಸಿರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.